ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಸೊ ಡಿಸೆಂಬರ್ 29ರಂದು ಅಂದರೆ ರವಿವಾರ ಏನು ನಡೀತದೆ KS ಪ್ರಿಲಿಮ್ಸ್ ಎಕ್ಸಾಮ್, ಸೊ ಅದರ ರಿಲೇಟೆಡ್ ಆಗಿ ಸೊ ವಸ್ತ್ರ ಸಂಹಿತೆ ಡ್ರೆಸ್ ಕೋಡ್ ಯಾವ ರೀತಿ ಇರಬೇಕು ಮತ್ತು ಅಭ್ಯರ್ಥಿಗಳು ತರಬೇಕಾದ ದಾಖಲೆಗಳು ಯಾವ್ಯಾವು ಮತ್ತು ಹಾಜರಾಗಬೇಕಾಗಿರುವ ಸಮಯದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನಾವು ನೋಡ್ಬೋದು KPSC ಅವರೇ ಈ ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿರ್ತಾರೆ. ಓಕೆ, ಸೊ ಫಸ್ಟ್ ಪಾಯಿಂಟ್ ಬರೋದಾದರೆ ಪರೀಕ್ಷಾ ಕೇಂದ್ರಕ್ಕೆ ಅಭ್ಯರ್ಥಿಗಳು ಕಡ್ಡಾಯವಾಗಿ ಹಾಜರಾಗಬೇಕಾಗಿರುವ ಸಮಯ. ಓಕೆ, ಸೊ ನಿಮ್ಮದು ಫಸ್ಟ್ ಪೇಪರ್ ಸ್ಟಾರ್ಟ್ ಆಗೋದು 10 AM ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆಗ್ತದೆ ಮತ್ತು ಪೇಪರ್ 2 ಯಾವಾಗ ಸ್ಟಾರ್ಟ್ ಆಗ್ತದೆ ಅಂದರೆ 2 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ಓಕೆ, ಸೊ 9:50 ಮೇಲೆ ಯಾರಿಗೂ ಕೂಡ ಎಂಟ್ರಿ ಇರೋದಿಲ್ಲ. ಸೊ ನೀವು 9:50 ಒಳಗಡೆನೆ ಹೋಗಿ ಎಂಟ್ರಿಯನ್ನು ತೆಗೆದುಕೊಳ್ಬೇಕಾಗ್ತದೆ ಮತ್ತು ಎರಡನೇ ಎಕ್ಸಾಮಿಗೆ 1:50 ಮೇಲ್ಗಡೆ ಯಾರಿಗೂ ಕೂಡ ಅಲ್ಲಿ ಎಂಟ್ರಿ ಇರೋದಿಲ್ಲ. ಸೊ ಅದರ ಮುಂಚಿತವಾಗಿ ನೀವು ಎಕ್ಸಾಮ್ ಹಾಲ್ಗೆ ಹೋಗಬೇಕು. ಓಕೆ, ಸೊ ನೀವು ಹೋದ ತಕ್ಷಣ ಅಲ್ಲಿ ನಿಮಗೆ ಏನಿರುತ್ತಪ್ಪ ಅಂದರೆ ಫ್ರಿಸ್ಕಿಂಗ್ ಇರ್ತದೆ. ಓಕೆ, ಸೊ ಹ್ಯಾಂಡ್ ಮೆಟಲ್ ಡಿಟೆಕ್ಟರಿಂದ ಅವರು ತಪಾಸಣೆಯನ್ನು ಮಾಡ್ತಿರ್ತಾರೆ. ಸೊ ನೀವು ಆ ತಪಾಸಣೆಯನ್ನು ಮಾಡಿ ನೆಕ್ಸ್ಟ್ ಹೋಗಬೇಕು. ಓಕೆ, ಸೊ ನೆಕ್ಸ್ಟ್ ಬರೋದಾದರೆ ಮೆಟಲ್ ವಾಟರ್ ಬಾಟಲ್ಸ್ ಮತ್ತು ನಾನ್ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ಸ್ಗಳನ್ನು ಪರೀಕ್ಷಾ ಕೊಠಡಿ ಒಳಗಡೆ ತೆಗೆದುಕೊಂಡು ಹೋಗುವುದನ್ನು ನಿಷೇಧಿಸಲಾಗಿದೆ. ಓಕೆ, ಸೊ ನೀವು ನಿಮ್ಮ ವಾಟರ್ ಬಾಟಲನ್ನು ತೆಗೆದುಕೊಂಡು ಹೋಗಲು ಇಲ್ಲಿ ಅವಕಾಶವಿಲ್ಲ. ಓಕೆ, ಸೊ ಅವರೇ ಇಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಿರ್ತಾರೆ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಪಾಯಿಂಟು ನಾವು ನೋಡ್ಬೋದು, ಯಾವುದೇ ಥರದ ಫಿಲ್ಟರ್ ಇರುವಂಥ ಫೇಸ್ ಮಾಸ್ಕನ್ನು ಧರಿಸಿ ಪರೀಕ್ಷೆ ಕೊಠಡಿ ಪ್ರವೇಶಿಸಲು ಅನುಮತಿಸಲಾಗುವುದಿಲ್ಲ. ಓಕೆ, ಸೊ ಯಾವುದೇ ರೀತಿಯಾದಂಥ ಮಾಸ್ಕನ್ನು ನೀವು ಹಾಕ್ಕೊಂಡು ಹೋಗಬಾರ್ದು. ಸೊ ಇಲ್ಲಿ ನಾವು ನೆಕ್ಸ್ಟ್ ಪಾಯಿಂಟನ್ನು ನೋಡ್ಬೋದು, ಅಭ್ಯರ್ಥಿಗಳು ತರುವ ಯಾವುದೇ ವಸ್ತುಗಳು, ಬ್ಯಾಗ್ ಆಗಿರ್ಬೋದು, ಫೋನು ಮತ್ತು ಇನ್ನಿತರ ವೈಯಕ್ತಿಕ ಅಮೂಲ್ಯ ವಸ್ತುಗಳು ಪರೀಕ್ಷೆ ಉಪಕೇಂದ್ರ ಭದ್ರವಾಗಿ ಇಡಲು ಯಾವುದೇ ವ್ಯವಸ್ಥೆ ಇರುವುದಿಲ್ಲ ಹಾಗೂ ಇದಕ್ಕೆ ಪರೀಕ್ಷೆ ಉಪಕೇಂದ್ರ ಜವಾಬ್ದಾರರಾಗುವುದಿಲ್ಲ. ಓಕೆ, ಸೊ ನೀವು ಏನೇ ನಿಮ್ಮ ಬ್ಯಾಗನ್ನು ತೊಗೊಂಡೋಗಿದ್ರು ಅದು ನಿಮ್ಮ ಜವಾಬ್ದಾರಿಯಾಗಿರ್ತದೆ. ಓಕೆ, ಸೊ ನೀವೇ ಕೇರ್ಫುಲ್ಲಾಗಿ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರಾಗಿರ್ತಾರೆ. ಓಕೆ, ಸೊ ಇಲ್ಲಿ ನಾವು ನೋಡ್ಬೋದು, ಸೊ ನಿಷೇಧಿತ ವಸ್ತುಗಳ ಪಟ್ಟಿ ಇದು. ಓಕೆ, ಇಲ್ಲಿ ಸೆಲ್ಲಾರ್ ಫೋನ್ ಆಗಿರ್ಬೋದು, ಟ್ಯಾಬ್ಲೆಟ್, ಪೆನ್ ಡ್ರೈವ್, ಸೊ ಬ್ಲೂಟೂತ್ ಡಿವೈಸ್, ಸೊ ಇದು ಯಾವುದೇ ರೀತಿಯಾದಂಥ ಐಟಮ್ಸ್ಗಳು ಅಲ್ಲಿ ನಿಷೇಧವಾಗಿರ್ತದೆ. ಓಕೆ, ನೀವು ಇದನ್ನು ಯಾವುದು ಕೂಡ ತೆಗೆದುಕೊಂಡು ಹೋಗಬಾರ್ದು. ಓಕೆ, ಸೊ ಇಲ್ಲಿ ಬಿಡಿ ಹಾಳೆ ಆಗಿರ್ಬೋದು ಅಥವಾ ರೆಕಾರ್ಡಿಂಗ್ ವಸ್ತುಗಳು, ಸೊ ಈ ರೀತಿಯಾದಂಥ ವಸ್ತುಗಳು ಅಲ್ಲಿ ಅಲೌ ಇರೋದಿಲ್ಲ. ಸೊ ಅಂತ ಒಯ್ಯಬಾರ್ದು. ಸೊ ನೆಕ್ಸ್ಟ್ ಪಾಯಿಂಟ್ ಬರೋದಾದರೆ ಧಾರ್ಮಿಕ ಆಚರಣೆ ಸಂಬಂಧಿಸಿದ ವಸ್ತುಗಳು ಧರಿಸಿರುವ ಅಭ್ಯರ್ಥಿಗಳು ಹಾಗೂ ಹಿಯರಿಂಗ್ ಏಡ್ ಉಪಕರಣ ಧರಿಸಿರುವ ಅಭ್ಯರ್ಥಿಗಳು ವೈದ್ಯಕೀಯ ದಾಖಲೆಯೊಂದಿಗೆ ಪರೀಕ್ಷೆ ಪ್ರಾರಂಭವಾಗುವ ಮುಂಚೆ 2 ಗಂಟೆ ಮುಂಚಿತವಾಗಿ ಸಂಪೂರ್ಣ ವಿಶೇಷ ತಪಾಸಣೆ ಒಳಪಡಬೇಕಾಗಿರುತ್ತದೆ. ಓಕೆ, ಸೊ ನೀವು 2 ಗಂಟೆ ಮುಂಚಿತವಾಗಿ ಹೋಗಿರಬೇಕು ಎಕ್ಸಾಮ್ ಒಳಗಡೆ. ಸೊ ನೆಕ್ಸ್ಟ್ ಬರೋದಾದರೆ ವೆರಿ ಇಂಪಾರ್ಟೆಂಟ್, ಡ್ರೆಸ್ ಕೋಡ್. ಸೊ ನೀವು ಯಾವ ರೀತಿಯಾದಂಥ ಡ್ರೆಸ್ ಕೋಡನ್ನು ಹಾಕ್ಕೊಂಡು ಹೋಗ್ಬೇಕಂತೇಳಿ ಇಲ್ಲಿ ಮೆನ್ಷನ್ ಅವರೇ ಮಾಡಿದರೆ. ಓಕೆ, ತುಂಬು ತೋಳಿನ ಶರ್ಟ್, ಟೀ ಶರ್ಟ್, ಫ್ರಿಲ್ಸ್, ಪದರವುಳ್ಳ ವಿವಿಧ ರೀತಿಯ ವಿನ್ಯಾಸವುಳ್ಳ ವಸ್ತ್ರಗಳು ಧರಿಸುವುದನ್ನು ನಿಷೇಧಿಸಲಾಗಿದೆ. ಓಕೆ, ಸೊ ಫುಲ್ ಸ್ಲೀವ್ ಟೀ ಶರ್ಟನ್ನು ಇಲ್ಲಿ ನಿಷೇಧ ಮಾಡಲಾಗಿದೆ. ಮತ್ತು ಯಾವುದೇ ರೀತಿಯ ಆಭರಣಗಳನ್ನು ಮೆಟಲ್ ಆಗಿರ್ಬೋದು ಅಥವಾ ನಾನ್ ಮೆಟಲ್ ಆಗಿರ್ಬೋದು ಧರಿಸುವಂತಿಲ್ಲ. ಓಕೆ, ಸೊ ಇದರಲ್ಲಿ ಎಕ್ಸೆಪ್ಷನ್ ಏನಪ್ಪ ಅಂದರೆ ಮಂಗಳಸೂತ್ರ ಮತ್ತು ಕಾಲುಂಗುರವನ್ನು ನೀವು ಧರಿಸ್ಬೋದು, ಆದರೆ ಮತ್ತೆ ಅದನ್ನು ಹೊರತುಪಡಿಸಿ ಯಾವುದೇ ರೀತಿಯಾದಂಥ ಆಭರಣಗಳನ್ನು ಧರಿಸುವುದು ನಿಷೇಧ ಮಾಡಲಾಗಿದೆ. ಓಕೆ, ಸೊ ನೆಕ್ಸ್ಟ್ ಬರೋದಾದರೆ ಶೂ ಮತ್ತು ಸಾಕ್ಸ್ ಧರಿಸುವುದನ್ನು ನಿಷೇಧಿಸಿದೆ. ಓಕೆ, ಶೂಸ್ ಮತ್ತು ಸಾಕ್ಸಿಗೆ ಇಲ್ಲಿ ಅಲೌ ಇರೋದಿಲ್ಲ ಮತ್ತು ನೀವು ಸರಳವಾದ ಚಪ್ಪಲಿಗಳನ್ನು ಅಂದರೆ ಸ್ಲಿಪ್ಪರ್ಸನ್ನು ಧರಿಸಿ ಹಾಜರಾಗುವುದು. ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಪಾಯಿಂಟ್ ಅಭ್ಯರ್ಥಿಗಳು ಕಡ್ಡಾಯವಾಗಿ ತರಬೇಕಾದಂಥ ದಾಖಲೆಗಳು. ಸೊ ಏನು ಡಾಕ್ಯುಮೆಂಟ್ಸನ್ನು ನೀವು ಒಯ್ಯಬೇಕಪ್ಪ ಅಂದರೆ ಫಸ್ಟ್ ಆಫ್ ಆಲ್ ಪರೀಕ್ಷೆಯ ಪ್ರವೇಶ ಪತ್ರ, ಫಸ್ಟ್ ಒಂದು ಅಡ್ಮಿಟ್ ಕಾರ್ಡು, ನೆಕ್ಸ್ಟ್ ಮೂಲ ಗುರುತಿನ ಚೀಟಿ, ಒರಿಜಿನಲ್ ಐಡೆಂಟಿಫಿಕೇಷನ್ ಕಾರ್ಡ್. ಸೊ ಪಾಸ್ಪೋರ್ಟ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಆಗಿರ್ಬೋದು, ವೋಟರ್ ID, ಆಧಾರ್ UID ಅಥವಾ ಗೌರ್ಮೆಂಟ್ ಎಂಪ್ಲಾಯರ್ ID. ಸೊ ಇವಿಷ್ಟರಲ್ಲಿ ಯಾವುದಾದ್ರೂ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ನೀವು ನಿಮ್ಮ ಅಡ್ಮಿಟ್ ಕಾರ್ಡೊಂದಿಗೆ ಒಯ್ಯಬೇಕು. ಓಕೆ, ಸೊ ನೆಕ್ಸ್ಟ್ ಒಂದು ಅಡ್ಮಿಟ್ ಕಾರ್ಡ್, ಒಂದು ಐಡೆಂಟಿಟಿ ಪ್ರೂಫು. ನೆಕ್ಸ್ಟ್ ಬರೋದಾದರೆ ಸ್ಟ್ಯಾಂಪ್ ಅಳತೆಯ 2 ಭಾವಚಿತ್ರಗಳು, ಪಾಸ್ಪೋರ್ಟ್ ಅಥವಾ ಸ್ಟ್ಯಾಂಪ್ ಅಳತೆಯ 2 ಫೋಟೋ. ಓಕೆ, ಸೊ 2 ಫೋಟೋವನ್ನು ನೀವು ಕಡ್ಡಾಯವಾಗಿ ಒಯ್ಯಲೇಬೇಕು. ಮತ್ತು ಅಂಗವಿಕಲ ಅಭ್ಯರ್ಥಿಗಳು
ಪರ್ಸನ್ ವಿತ್ ಡಿಸೆಬಿಲಿಟಿ ಕ್ಯಾಂಡಿಡೇಟ್ಸ್ ನಿಗದಿತ ಅಂಗವಿಕಲ ಪ್ರಮಾಣ ಪತ್ರಗಳು. ಓಕೆ, ಸೊ ನಿಮ್ಮದು ಡಿಸೆಬಿಲಿಟಿ ಸರ್ಟಿಫಿಕೇಟ್ ಏನಿರ್ತದೆ ಅದನ್ನು ಕೂಡ ಇಲ್ಲಿ ತರಬೇಕು. ಸೊ ಯಾರ್ಯಾರು ಡಿಸೆಬಿಲಿಟಿ ಕ್ಯಾಂಡಿಡೇಟ್ಸ್ ಇದ್ದಾರೆ ಅವರು. ಓಕೆ, ಸೊ ನೀವು ಇಲ್ಲಿ ತರಬೇಕಾದಂಥ ಡಾಕ್ಯುಮೆಂಟ್ಸ್ ಎಲ್ಲವೂ ಕೂಡ ಇಲ್ಲಿ ಒರಿಜಿನಲ್ ಆಗಿರಬೇಕು. ಓಕೆ, ಇಲ್ಲಿ ಅವರು ಅದನ್ನು ಮೆನ್ಷನ್ ಮಾಡಿದ್ದಾರೆ, ನಕಲು ಪ್ರತಿ ಅಥವಾ ಸ್ಕ್ಯಾನ್ ಮಾಡಿರೋ ಪ್ರತಿಯನ್ನು ಅನುಮತಿಸುವುದಿಲ್ಲ. ಓಕೆ, ಸೊ ನೀವು ಆಧಾರ್ ಕಾರ್ಡ್ದು ಏನೇ ತಂದರೂ ಅದು ಒರಿಜಿನಲ್ ಇರಬೇಕು, ಅಲ್ಲಿ ಜೆರಾಕ್ಸ್ ನಡೆಯೋದಿಲ್ಲ. ಸೊ ನೆಕ್ಸ್ಟ್ ಪಾಯಿಂಟ್ 11ನೇ ಪಾಯಿಂಟ್ ಇಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಸೊ ಪ್ರವೇಶ ಪತ್ರದ ಜೊತೆಗೆ ಕಪ್ಪು ಬಣ್ಣದ ಬಾಲ್ ಪಾಯಿಂಟ್ ಪೆನ್ ತರತಕ್ಕದ್ದು. ಓಕೆ, ಸೊ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ಪ್ಲೀಸ್ ನೀವು ಎಲ್ಲ ಬ್ಲ್ಯಾಕ್ ಬಾಲ್ ಪೆನ್ನನ್ನು ಒಯ್ಯಿರಿ. ಓಕೆ, ಸೊ ಭಾಳಷ್ಟು ಜನ ಬ್ಲೂ ಪೆನ್ನ ಯೂಸ್ ಮಾಡ್ತಿರ್ತೀರ, ಸೊ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಪ್ಲೀಸ್ ಟೇಕ್ ಬ್ಲ್ಯಾಕ್ ಬಾಲ್ ಪೆನ್ ಓನ್ಲಿ. ಓಕೆ, ಸೊ ನಾವಿಲ್ಲಿ 13th ಪಾಯಿಂಟನ್ನು ನೋಡೋದಾದರೆ ಪತ್ರಿಕೆ 1 ಮತ್ತು ಪತ್ರಿಕೆ 2ರಲ್ಲಿ ಪ್ರಶ್ನೆಗಳು ಕನ್ನಡ ಮತ್ತು ಇಂಗ್ಲೀಷ್ ಭಾಷೆ ಎರಡರಲ್ಲೂ ಇರುತ್ತದೆ. ಕನ್ನಡ ಭಾಷೆಯಲ್ಲಿ ಇರುವ ಯಾವುದೇ ಪ್ರಶ್ನೆಗಳು ಭಾಷಾಂತರದಲ್ಲಿ ಏನಾದರೂ ಗೊಂದಲವಾದಲ್ಲಿ ಅಭ್ಯರ್ಥಿಗಳು ಆಂಗ್ಲ ಭಾಷೆಯ ಪ್ರಶ್ನೆಗಳನ್ನು ಸಹ ನೋಡಿಕೊಂಡು ಪ್ರಶ್ನೆಯನ್ನು ಅರ್ಥೈಸಿಕೊಳ್ಳತಕ್ಕದ್ದು. ಓಕೆ, ಸೊ ನಿಮಗೆ ಕನ್ನಡ ಒಳಗೆ ಏನಾದರೂ ಡಿಫೆಕ್ಟ್ಸ್ ಕಂಡ್ರೆ ಕ್ವಶನ್ಸ್ ಒಳಗಡೆ, ಸೊ ಅದನ್ನು ನೀವು ಇಂಗ್ಲೀಷಲ್ಲಿ ನೋಡಿ ನೀವು ಅರ್ಥೈಸ್ಕೊಳ್ಬೇಕಾಗ್ತದೆ ಕ್ವಶನ್ಸ್. ಓಕೆ, ಸೊ ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ಸೊ ಯಾವುದೇ ಗೊಂದಲವನ್ನು ಮಾಡ್ಕೋಬೇಡಿ. ಓಕೆ, ಸೊ ಇಲ್ಲಿ ನಾವು ನೆಕ್ಸ್ಟ್ ಕಮಿಂಗ್ ಟು ನೆಗೆಟಿವ್ ಮಾರ್ಕ್ಸ್. ಓಕೆ, ಸೊ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಅವರು ಕ್ಲಿಯರಾಗಿ ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದು ಪ್ರಶ್ನೆಗೆ ನಿಗದಿಪಡಿಸಿದ ಅಂಕಗಳು 0.25 ಅಂಕಗಳನ್ನು ಅಂದರೆ 1/4 ಅಂಕಗಳನ್ನು ಕಡಿಯಲಾಗುವುದು. ಅಂದರೆ ಒಂದು ಕ್ವಶನಿಗೆ 2 ಮಾರ್ಕ್ಸ್ ಇರೋದ್ರಿಂದ ಸೊ 0.25 ಅಂದರೆ ಅದು ಎಷ್ಟಾಗತ್ತೆ ಅಂದರೆ ಸೊ 0.5 ಮಾರ್ಕ್ಸ್ ನಿಮ್ಮದು ಮಾರ್ಕ್ಸ್ ಕಟ್ ಆಗ್ತದೆ. ಓಕೆ, ಸೊ ಇದು ನೆಗೆಟಿವ್ ಮಾರ್ಕ್ಸ್ ವಿಷಯವಾಗಿ. ಸೊ ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ನಾವು ನೋಡೋದಾದರೆ ಬ್ಲೇಡ್, ರಬ್ಬರ್ ಅಥವಾ ಬಿಳಿ ದ್ರವ ವೈಟ್ನರನ್ನು ನೀವೇನಾದರೂ ತಿದ್ದುಪಡಿ ಮಾಡಲು ಉಪಯೋಗಿಸಿದರೆ ಸೊ ಅದನ್ನು ಅಂಥ ಉತ್ತರ ಹಾಳೆಯನ್ನು ಅಸಿಂದು ಅಂತ ಗೊಳಿಸಲಾಗುವುದು. ಓಕೆ, ಸೊ ಡೋಂಟ್ ಯೂಸ್ ವೈಟ್ನರ್ ಆಗಿರ್ಬೋದು, ರಬ್ಬರ್ ಆಗಿರ್ಬೋದು, ಬ್ಲೇಡನ್ನು ನೀವು ಇದನ್ನು ಯೂಸ್ ಮಾಡಬೇಡ್ರಿ. ಸೊ ಇಲ್ಲಿ ನಾವು 30th ಪಾಯಿಂಟ್ ನೋಡೋದಾದರೆ ಅಭ್ಯರ್ಥಿಯು OMR ಶೀಟ್ನ ವೃತ್ತವನ್ನು ಪೂರ್ಣವಾಗಿ ಕಪ್ಪು ಬಾಲ್ ಪಾಯಿಂಟ್ ಪೆನ್ನಿಂದ ಎನ್ಕೋಡ್ ಮಾಡಬೇಕು. ಸೊ ಇದು ಸರಿಯಾದ ಒಂದು ಎನ್ಕೋಡ್ ಮಾಡಿದಂಥ ಒಂದು ಉದಾಹರಣೆ. ಓಕೆ, ಸೊ ನೀವು ಬರೀ ಟಿಕ್ ಮಾರ್ಕ್ ಹೊಡೆಯೋದಾಗಿರ್ಬೋದು, ಜಸ್ಟ್ ಒಂದು ಪಾಯಿಂಟ್ ಇಟ್ಟರೂ ಕೂಡ ಅದನ್ನು ಆ ಎನ್ಕೋಡನ್ನು ಪರಿಗಣನೆ ಮಾಡುವುದಿಲ್ಲ. ಸೊ ಓಕೆ, ಸೊ ನೀವು ಫಿಲ್ ಮಾಡೋದಿದ್ರೆ ಕಂಪ್ಲೀಟಾಗಿ ಆ ಸರ್ಕಲ್ನ ಫಿಲ್ ಮಾಡ್ತಕ್ಕದ್ದು. ಓಕೆ, ಸೊ ಇದಿಷ್ಟು KS ಪ್ರಿಲಿಮ್ಸ್ ಎಕ್ಸಾಮದ್ದು ಜನರಲ್ ಇನ್ಸ್ಟ್ರಕ್ಷನ್ಸ್. ಸೊ ಓಕೆ, ಸೊ ಯಾರೆಲ್ಲ ನಾಳೆ KS ಪ್ರಿಲಿಮ್ಸ್ ಎಕ್ಸಾಮ್ಸನ್ನು ಬರೀತಾ ಇದ್ದೀರಾ ಸೊ ಅವ್ರಿಗೆಲ್ಲರಿಗೂ ಕೂಡ ಆಲ್ ದಿ ಬೆಸ್ಟನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ನಿಮ್ಮ 100%ಅನ್ನು ನೀವು ನಾಳಿನ ಎಕ್ಸಾಮಲ್ಲಿ ನೀಡಿ. ಓಕೆ, ಮತ್ತು ಪಾಸ್ ಕೂಡ ಆಗಿ. ಸೊ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.